ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಣ್ರಿ? ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ನಾನು ಬೆಳಗ್ಗೆ 5:30ಗೆ ಎದ್ದೆ ಕಣ್ರಿ. ಎದ್ದು ಬಿಟ್ಟು ನಿಮ್ಗೆ ಆ ಮುಖ ನೋಡ್ಸೋಕ್ಕೆ ನನ್ನ ಮಲಗಿ ಎದ್ದಿರೋ ಮುಖ ತೋರ್ಸೋಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಮುಖದ ಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಬಂದ್ಬಿಟ್ಟು ಈಚೆ ಹೂವು ತಂದು ತೋರಿಸಿದ್ನಲ್ಲ, ಅದಾದರೂ ಸ್ವಲ್ಪ ಮುಖ ಚೆನ್ನಾಗಿದೆ ಹೇಳ್ಬೇಕಂದ್ರೆ ನೋಡೋದಕ್ಕೆ. ನಾನು ಇದ್ದಿದ್ದ ಮುಖ ನೋಡಿದ್ರೆ ನೀವೆಲ್ಲ ಬೈಕೊಬಿಡ್ತೀರ ಅಂತ ಹೇಳ್ಬಿಟ್ಟು ನಾನು ಆ ಮುಖ ತೋರ್ಸೋಕ್ಕೆ ಹೋಗಿಲ್ಲ. 5:30ಗೆ ಎದ್ದುಬಿಟ್ಟು ನನ್ನ ಗಂಡ ನನ್ನ ಮಗಳಿಬ್ಬರು ಮಲ್ಕೊಂಡೇ ಇದ್ದರು. ಅವ್ರು 7:30 ಆದರೂ ಎದ್ದೇಳಲ್ಲ ಬಿಡ್ರಿ. ಇವತ್ತೆಲ್ಲ ಫಸ್ಟಿಂದ ಅಷ್ಟೇ, ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳೋ ತನಕ ಅವ್ರು ಯಾವತ್ತೂ ಎದ್ದೇಳಲ್ಲ. ಎದ್ದುಬಿಟ್ಟು ಅವಳು ಕಾಲ ಕರ್ತವ್ಯಗಳೆಲ್ಲ ಮುಗಿಸ್ಕೊತಾರೆ. ನನ್ನ ಕೆಲಸ ಇನ್ನು 5:30ಗೆ ಎದ್ದೆ ಮನೆ ಮುಂದೆ ನೀರು ಹಾಕ್ಬಿಟ್ಟು ಹೊಸ್ತಿಗೆಲ್ಲ ಅರಿಶಿನ ಕುಂಕುಮ, ಒಂದು ರಂಗೋಲಿ, ಚಿಕ್ಕದಾಗ ಆಚೆ ಒಂದು ರಂಗೋಲಿ, ತುಳಸಮ್ಮನ ಹತ್ರ ಒಂದು ರಂಗೋಲಿ ಎಲ್ಲ ಬಿಟ್ಟು ಇನ್ನು ದೇವ್ರ ಮನೆ ಸ್ನಾನ ಮಾಡ್ಕೊಬಂದೆ ಕಣ್ರಿ. ಇನ್ನು ದೇವ್ರ ಮನೆ ಕಡೆ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ. ಇದು ಷಷ್ಠಿ ಇದೆಯಲ್ಲ, 25ನೇ ತಾರೀಕು ಚಂಪಾ ಷಷ್ಠಿ. ಅದೇನು ನಮಗೇನಿಲ್ಲ. ಇನ್ನು ಷಷ್ಠಿ ಅನ್ನೋದು ಗೊತ್ತಾಯ್ತಲ್ಲ ಬುಧವಾರ. ಇನ್ನು ಯಾಕೆ ಹೇಳು, ಎದ್ದಿದ್ದೀವಿ, ದೇವ್ರಿಗೊಂದು ದೀಪ ಹಚ್ಬಿಟ್ರೆ ಆ ಭಗವಂತನ ಆಶೀರ್ವಾದ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದ ನಮ್ಮ ಮೇಲೆ ಎಲ್ಲರೂ ಇರಬೇಕು ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲಿರೋ ಬೋರ್ಡೋಗಿರೋ ಹೂವು ಎಲ್ಲ ತೆಗೆದುಬಿಟ್ಟು ಈ ಕಡೆ ಒಂದು ನಮ್ಮ ಮನೆಯಲ್ಲಿ ಚಿಕ್ಕದು ನಾಗರದ್ದು ಇದಿದೆ, ಅದು ಚಿನ್ನಾಗಿ ಸ್ವಲ್ಪ ಸೋಪ್ ಹಾಕಿ ತೊಳೆದ್ಬಿಟ್ಟು ಮತ್ತು ಹಾಲಲ್ಲಿ ಸುಮ್ಮನೆ ಹಂಗೆ ತೊಳೆದಾಕ್ದೆ ಕಣ್ರಿ. ಇನ್ನೇನಿಲ್ಲ, ಹಾಲಲ್ಲಿ ತೊಳೆದ್ಬಿಟ್ಟು ಇನ್ನೊಂದು ಸರಿ ಕ್ಲೀನಾಗಿ ತೊಳ್ಕೊಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಅದೇ ನಾವು ಎಲ್ಲಿಡ್ತೀವೋ ಅದೇ ಜಾಗದಲ್ಲಿ ಇಕ್ಬಿಟ್ಟೆ ಕಣ್ರಿ. ಇನ್ನು ಚಂಪಾ ಷಷ್ಠಿ ನಾವೇನು ಮಾಡೋಂಗಿಲ್ಲ. ಇನ್ನು ಷಷ್ಠಿ ಅಲ್ವಾ, ಸ್ವಾಮಿಗೆ ಹೆಂಗಿದ್ರು ನಾವು ಪೂಜೆ ಮಾಡಿದ್ರೆ ಇಷ್ಟ ಆಗುತ್ತೇನೋ, ನಮಗೂ ಸ್ವಲ್ಪ ಆಶೀರ್ವಾದ ಮಾಡಲಿ ಅಂತೇಳ್ಬಿಟ್ಟು ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು, ಹಾಲಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಇನ್ನೊಂದು ಸರಿ ನೀರಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಇನ್ನು ಅದ್ರ ಮೇಲೆ ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು, ಸ್ವಾಮಿಗೆ ಕೆಂಪು ಅಂದರೆ ತುಂಬ ಇಷ್ಟ ಅಂತೆ, ಅದಕ್ಕೆ ಗುಲಾಬಿ ರೆಡ್ ರೋಸು ಅದು ಸ್ವಾಮಿಗೆ ಅರ್ಪಣೆ ಮಾಡಿಬಿಟ್ಟು ಮಾಮೂಲಿ ಹೂವು ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಕಣ್ರಿ. ಇನ್ನು ಆಚೆ ಸ್ವಲ್ಪ ತುಳಸಿ ಗಿಡ, ಆಚೆ ಸ್ವಲ್ಪ ತುಳಸಿ ಇರುತ್ತೆ ನಮ್ಮ ಮನೆ ಹತ್ರ. ತುಳಸಿ ಸ್ವಲ್ಪ ಕಿತ್ಕೊಬಂದು ಕ್ಲೀನಾಗಿ ತೊಳೆದು ಒಂದರಲ್ಲಿ ಇಕ್ಕಿದ್ದೀನಿ. ಮತ್ತು ತುಂಬೆ ಹೂವು ಆ ಕಡೆ ಸಿಗುತ್ತೆ ಕಣ್ರಿ. ನಾನು ತುಂಬೆ ಹೂವು ನಮ್ಮ ಮನೆ ಹತ್ರ ಎಲ್ಲ ಅಲ್ಲಿ ಸ್ವಲ್ಪ ದೂರ ಹೋಗ್ಬಿಟ್ಟು ಅಲ್ಲಿ ಕಿತ್ಕೊಬರ್ತೀನಿ. ಶಿವಪ್ಪನಿಗೆ ಯಾವಾಗಲೂ ಸಮರ್ಪಣೆ ಮಾಡೋದು ನಂಗೆ ತುಂಬ ಇಷ್ಟ. ಏನು ಆ ಅಪ್ಪಗೆ ತುಂಬೆ ಹೂವು ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಅಲ್ಲಿ ಹೋಗಿ ಕಿತ್ಕೊಬಂದು ಅಪ್ಪ ಮೇಲೆ ಇಡೋ ಅಭ್ಯಾಸ. ಸೋಮವಾರ ಆಗಲಿ ಯಾವಾಗ ಪೂಜೆ ಮಾಡಿಕೊಂಡ್ರೆ ಆವಾಗ ಸೋಮವಾರ ಆದರೆ ನಾನು ಕಂಪಲ್ಸರಿ ತುಂಬೆ ಹೂವು ಕಂಪಲ್ಸರಿ ಇಕ್ತೀನಿ. ಶುಕ್ರವಾರ ಶನಿವಾರ ಅಕಸ್ಮಾತ್ ನೆನಪಾದರೆ ತಗೊಬರ್ತೀನಿ, ಇಲ್ಲಾಂದರೆ ಇಲ್ಲ ಕಣ್ರಿ. ಅವ್ರಿಗೆ ಇಷ್ಟ ಇರೋದ್ರ ರೀತಿ ಮಾಡಿದ್ರೆ ದೇವ್ರಿಗೂ ಇಷ್ಟ ಆಗುತ್ತಲ್ವ, ಅದಕ್ಕೆ ಆ ಥರ ಮಾಡ್ತೀನಿ. ಇನ್ನು ಈಚೆ ಎಲ್ಲ ಮೇಲೆ ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ತ್ಯಾವ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಇನ್ನು ಅರಿಶಿನ ಎಲ್ಲ ಇಕ್ತಾಯಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ಹೂವು ಇಕ್ತಾಯಿದ್ದೀನಿ ಕಣ್ರಿ. ಯಾಕೋ ತುಂಬ ಗಲೀಜಾದಂಗೆ ಆಗಿತ್ತು. ಇನ್ನು ತಿರುಪತಿಯಿಂದ ಹೋಗ್ಬಿಟ್ಟು ಬಂದಮೇಲೆ ವ್ಲಾಗು ಕಣ್ರಿ ಇದು. ಇನ್ನು ಷಷ್ಠಿ ಬಂತಲ್ಲ, ಅದು ವ್ಲಾಗ್ ಮಾಡೋಣ. ಮಾಮೂಲಿ 5:30ಯಿಂದ 8:30 ತನಕ ಒಂದು ರೊಟೀನ್ ವ್ಲಾಗು ಕಣ್ರಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೋ ಇಲ್ವೋ ನನಗಂತೂ ಖಂಡಿತ ಗೊತ್ತಿಲ್ಲ. ಇಷ್ಟ ಆದರೆ ಫಾಲೋ ಮಾಡಿಕೊಡ್ಲಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಇಲ್ಲ ಲಾಸ್ಟ್ ತನಕ ವೀಡಿಯೋ ನೋಡಿ, ಒಂದು ಲೈಕ್ ಅಂತೂ ಕಂಪಲ್ಸರಿ ಕೊಡಿ ಕಣ್ರಿ. ಇನ್ನು ನೋಡಿ ಕುಂಕುಮ ಇಕ್ತಾಯಿದ್ದೀನಿ. ಇದು ಸ್ವಲ್ಪ ಫಾಸ್ಟ್ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಸ್ಲೋ ಮಾಡ್ತಾಯಿದ್ದೀನಿ. ವೀಡಿಯೋ ಜಾಸ್ತಿ ಲೆಂತಿ ಆಗೋಗಿತ್ತು, 3/4 ಗಂಟೆ ವೀಡಿಯೋ ಆಗೋಗಿತ್ತು. ಅದನ್ನು ಒಂದು 12 ನಿಮಿಷಕ್ಕೆ 12 ನಿಮಿಷಕ್ಕೆ ತರೋ ಅಷ್ಟೊತ್ತಿಗೆ ಇಷ್ಟು ಅದೇನೋ ಹೇಳ್ತಾರಲ್ಲ ಹಂಗಾಯಿತು. ಇನ್ನು ಹೂವು ಎಲ್ಲ ಇಕ್ಬಿಟ್ಟೆ, ಆಚೆ ಎಲ್ಲ ಹೂವು ಇಕ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಇನ್ನು ಬಾಗಿಲಿಗೆ ಸ್ವಲ್ಪ ಅಲ್ಲೂ ಸ್ವಲ್ಪ ಗಲೀಜಾಗಿತ್ತು. ತ್ಯಾವದ ಬಟ್ಟೆ ಸ್ವಲ್ಪ ಒರೆಸ್ಬಿಟ್ಟು ಅಲ್ಲಿ ತಿರುನಾಮ ಇಕ್ತಾಯಿದ್ದೀನಿ ಕಣ್ರಿ. ಇಕ್ಬಿಟ್ಟು ಇನ್ನು ಒಳಗಡೆ ಇನ್ನೇನು ಹೂವು ಎಲ್ಲ ಕ್ಲೀನಾಗಿ ಎಲ್ಲರಿಗೂ ಜೋಡಿಸ್ಬಿಡ್ತೀನಿ. ಅವ್ರು ಎದ್ದೇಳೋ ತನಕ, ಕಸ ತಳ್ಳೋ ತನಕ ನಾನು ದೀಪ ಹಚ್ಚಲ್ಲ ಕಣ್ರಿ. ಇನ್ನು ಅಲ್ಲಿ ಮಲ್ಕೊಂಡಿರೋ ಹಾಸಿಗೆಗಳು ಎಲ್ಲ ಇರುತ್ತೆ, ಅವರು ಮಲಗಿರ್ತಾರೆ. ಇನ್ನು ಹಂಗೆ ಹಿಂಗೆ ದೀಪ ಹಚ್ಚೋದು. ಬೇಗನೆ ಎದ್ದೇಳ್ತೀನಿ, ಪೂಜೆ ಮಾಡೋಷ್ಟೊತ್ತಿಗೆ 8 ಗಂಟೆ 8:15 ಹಂಗಾಗೇ ಆಗುತ್ತೆ ನಂದು. ಯಾವಾಗಲೂ ಇದೆ, ಇನ್ನೇನು ಮಾಡೋದು. ಅವ್ರು ಎದ್ದೇಳೋ ತನಕ, ನಾನು ಕಸ ತಳ್ಳೋ ತನಕ ನಾನು ಏನೂ ಕೆಲಸ ಮಾಡಲ್ಲ. ಮನೆಗಳೆಲ್ಲ ಒರೆಸ್ಕೊಬಿಡ್ತೀನಿ ಫಸ್ಟೇ. ಹಿಂದಿನ ದಿವಸ ಹಂಗೆ ಒರೆಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ನೀಟಾಗಿರುತ್ತೆ ಮನೆಗಳೆಲ್ಲ. ಇನ್ನು ಅವ್ರು ಎದ್ದೇಳೋ ತನಕ ಹೆಂಗೆ ದೀಪ ಹಚ್ಚೋದು ಅಂತ ಹೇಳ್ಬಿಟ್ಟು ಇನ್ನು ಈ ಕಡೆ ಶೋಕೇಸ್ ಡೈಲಿ ರೊಟೀನ್ ಕಂಡು ನನಗೆ OCD ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಇದೆ ಹೇಳ್ಬೇಕಂದ್ರೆ. ಒಬ್ಬೊಬ್ಬರು ನಗ್ತಿರೋ ಏನೋ ನನಗಂತೂ ಗೊತ್ತಿಲ್ಲ, ನಗಿದ್ರೂ ಪರವಾಗಿಲ್ಲ. OCD ನನಗೆ ಎಲ್ಲಿಂದಲ್ಲಿರಬೇಕು, ನೀಟಾಗಿರಬೇಕು, ಕ್ಲೀನಾಗಿರಬೇಕು. ಧೂಳು ಅಂತ ಹೇಳ್ತಾಯಿದ್ದೀನಿ ನೋಡಿ ನಾನು, ಧೂಳು ಆ ಥರ ಏನಿರ್ಬೋದು, ನೀಟಾಗಿ ಎಲ್ಲಿಂದಲ್ಲಿರಬೇಕು ವಸ್ತುಗಳು. ಅಲ್ಲಿ ತಗೊಬಂದು ಇನ್ನೊಂದು ಬಿಸಾಕೋದು, ಇಲ್ಲಿರೋದು ಇನ್ನೊಂದು ಹತ್ರ ಹಾಕೋದು, ಅದೆಲ್ಲ ನಂಗೆ ಇಷ್ಟನೇ ಆಗೋಲ್ಲ. ಅದಕ್ಕೆ ನಾನು ಯಾವಾಗಲೂ ಶೋಕೇಶು ನೀಟಾಗಿ ಇಕ್ಕೊತೀನಿ, ಒರೆಸ್ಕೊಬಿಡ್ತೀನಿ. ಆ ಫ್ರಿಜ್ಜು ಆ ಕಡೆ UPS ಅದೆಲ್ಲ ನೀಟಾಗಿ ಒರೆಸ್ಕೊಳೋದು ಡೈಲಿ ರೊಟೀನ್ ನನ್ನ ಅಭ್ಯಾಸ ಅದೆಲ್ಲ. ಈ ಕಡೆ ದಿವಾನ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಚ್ಛ ಮಾಡಿಕೊಂಡು ಅದು ದಿಮ್ಮಗಳೆಲ್ಲ ನೀಟಾಗಿ ಇಕ್ಕೊಂಡೆ.
ಇನ್ನು ಅಡುಗೆ ಮನೆ ಕಡೆ ಬಂದೆ ಕಣ್ರಿ. ಏನೋ ಟಿಫನ್ ಏನು ಮಾಡೋಕ್ಕೆ ಹೋಗಿಲ್ಲ. ನಾನು ಪೂಜೆ ಮಾಡಬೇಕಂದ್ರೆ ಒಂದೇ ಸರಿ ಅಡುಗೆನೇ. ಅವತ್ತಂತೂ ಟಿಫನ್ ಅಂತೂ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಟೈಮು ಸಾಕಾಗೋಲ್ಲ ನನಗೆ. ಅದಕ್ಕೆ ಟಿಫನ್ ಅಂತೂ ನಾನು ಖಂಡಿತ ಮಾಡೋಕ್ಕೆ ಹೋಗಲ್ಲ. ಇನ್ನು ರಾತ್ರಿ ತೊಳೆದಿರೋ ಪಾತ್ರೆಗಳೆಲ್ಲ ಎತ್ತು ಸ್ಟ್ಯಾಂಡ್ಗೆ ಹಾಕ್ತಾಯಿದ್ದೀನಿ. ಇನ್ನು ಹಾಲು ಕಾಯಕ್ಕೆ ಇಕ್ಕಿದ್ದೀನಿ. ಒಂದು ಸಡೆ ರಾತ್ರಿ ಸಾಂಬಾರು ಮಾಡಿದ್ದೆ, ಅದೇ ಸಾಂಬಾರಿಗೆ ಮುದ್ದೆ ಅನ್ನ ಇವತ್ತಷ್ಟೇ. ಇನ್ನು ಟಿಫನ್ ಅಂತೂ ನಾನು ಏನೂ ಮಾಡಲ್ಲ. ನಮ್ಮ ಯಜಮಾನ್ರಿಗೆ ಫಸ್ಟೇ ಹೇಳ್ಬಿಡ್ತೀನಿ, ಮುದ್ದೆ ಸಾರು ಮಾಡ್ತೀನಿ ಅಂತ ಹೇಳ್ತೀನಿ. ಹ್ಞೂ ಸರಿ ಅಂತ ಹೇಳ್ತಾರೆ. ಟಿಫನು ಮಾಡ್ತೀನಿ ಕಣ್ರಿ. ಹಂಗಂತ ಯಾವಾಗಲೂ ಮುದ್ದೆ ಸಾರು ಅನ್ನನೇ ತಿಂತಾರೆ ಅಂದ್ಕೊಬೇಡ್ರಿ. ಟಿಫನು ಮಾಡ್ತೀನಿ. ಪೂಜೆ ಮಾಡುವಾಗ ಸ್ವಲ್ಪ ಟಿಫನ್ನು ಮತ್ತು ಮಧ್ಯಾಹ್ನಕ್ಕೆ ಊಟ ಅಡುಗೆ ಎಲ್ಲ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತಲ್ಲ, ಅದಕ್ಕೆ ನಾನು ಮುದ್ದೆ ಸಾರು ಪೂಜೆಗಳು ಮಾಡುವಾಗ ಇದು ಸ್ವಲ್ಪ ಇದು ಮಾಡ್ಕೊತೀನಿ. ಇದಾದರೆ ಸ್ವಲ್ಪ ಬೇಗನೆ ಮಧ್ಯಾಹ್ನಕ್ಕೂ ಬೆಳಗ್ಗೆಗೂ ಎರಡಕ್ಕೂ ಆಗುತ್ತೆ. ಇನ್ನು ಟಿಫನ್ನು ಅಡುಗೆ ಅಂದರೆ ಮಧ್ಯಾಹ್ನಕ್ಕೆ ಬೇಕಾಗುತ್ತಲ್ವ. ಇನ್ನು ಬೆಳಗ್ಗೆ ಪೂಜೆ ಮಾಡೋದು ನನಗೆ ಲೇಟಾಗೋಗುತ್ತೆ. ಒಂದೊಂದು ಸರಿ ಎಲ್ಲ ಮಾಡಿದ್ರು ನನಗೆ ನಿರಾಳವಾಗಿ ಪೂಜೆ ಮಾಡೋದಕ್ಕೆ ಸಹ ನನ್ನ ಕೈಯಲ್ಲಿ ಆಗಲ್ಲ ಕಣ್ರಿ, ಆ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಇದಾದರೆ ಸ್ವಲ್ಪ ಆದರೂ ನಿರಾಳವಾಗಿ ಪೂಜೆ ಮಾಡಬೇಕಲ್ವ ಕಣ್ರಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಜೋಡಿಸಿ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಎಷ್ಟು ಬೇಜಾರಾಗ್ಬೋದಲ್ವ, ನೀವೇ ಹೇಳಿ. ಅದಕ್ಕೆ ಇನ್ನೇನು ಮಾಡಲಿ. ಇನ್ನು ಸಾರು ಕಾಯ್ತಾ ಇದೆ, ಹಾಲು ತೆಗ್ದಿಕ್ಕಿದ್ದೀನಿ. ನಾನು ಅನ್ನಕ್ಕೆ ಇಕ್ಬಿಡ್ತಾಯಿದ್ದೀನಿ ಕಣ್ರಿ ಕುಕ್ಕರಲ್ಲೇ. ಮತ್ತು ಅನ್ನ ಆದಮೇಲೆ ಒಂದೇ ಸರಿ ಮುದ್ದೆ ಮಾಡಿಬಿಡ್ತೀನಿ. ಇನ್ನು ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ, ನಮ್ಮ ಯಜಮಾನ್ರು ಇನ್ನೂ ಎದ್ದಿರಲಿಲ್ಲ. ಅವ್ರು ಯಾವಾಗಾದರೂ ಎದ್ಕೊಳ್ಳಿ, ನನ್ನ ಕೆಲಸ ನನಗಾದರೆ ಸಾಕು. ಅವ್ರು ಎದ್ಕೊಂಡು ಏನು ಮಾಡ್ತಾರೆ, ಎದ್ದು ಬಿಟ್ಟು ನನಗೇನು ಇನ್ನೂ ಡಬಲ್ ಕೆಲಸ ಇಕ್ತಾರಷ್ಟೇ. ಅದಕ್ಕೆ ಅವ್ರು ಯಾವಾಗಾದ್ರೂ ಎದ್ಕೊಳ್ಳಿ, ನನಗೇನು ಬೇಕಾಗಲ್ಲ. ಎದ್ದು ಅವ್ರೇನು ಅವ್ರ ಕೆಲಸಗಳು ಅವ್ರು ಮಾಡ್ಕೊತಾರೆ. ಅದಕ್ಕೆ ನಾನು ಫಸ್ಟ್ ಕ್ಲೀನಾಗಿ ಹೋಗ್ಬಿಟ್ರೆ ನಂಗೆ ಅಷ್ಟೇ ಸಾಕು. ಇನ್ನು ಅನ್ನಕ್ಕೆ ಇಕ್ಬಿಟ್ಟು ಈ ಕಡೆ ನನ್ನ ಮಗಳು ಯಾವಾಗಲೂ ಬಿಸಿನೀರು, ಅವಳಿಗೆ ಶೀತ ನೆಗಡಿ ಕೆಮ್ಮು ಮೊನ್ನೆನೇ ಹೇಳ್ದನಲ್ಲ, ಇನ್ನು ಬಿಸಿನೀರು ಅವಳಿಗೆ ಒಂದು ಬಾಟ್ಲಲ್ಲಿ ಇಕ್ಕೊಂಡು. ನಿಜ ಹೇಳ್ಬೇಕಂದ್ರೆ ನನಗೂ ಹುಷಾರಿಲ್ಲ ಕಣ್ರಿ. ನೆಗಡಿ ಮೂಗಲ್ಲಿ ಹಿಂಗೆ ನಿಂತ್ಕೊಂಡ್ರೆ ನೀರು ಹಂಗಂಗೆ ಸೋರೋಗ್ತೈತೆ. ರಾತ್ರಿ ಎಲ್ಲ ಫುಲ್ಲು ಜ್ವರ. ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು. ನಮ್ಮ ಯಜಮಾನ್ರು ಯಾವಾಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೋ. ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ನೋಡಬೇಕು, ಹೋಗ್ಬಿಟ್ಟು ಬರಬೇಕು. ಇನ್ನು ನಾನು ಮಲ್ಕೊಂಡ್ರೆ ಮನೆಯಲ್ಲಿ ಎಲ್ಲಿದ್ದ ಕೆಲಸ ಅಲ್ಲೇ ಇರುತ್ತೆ ಅಷ್ಟೇ. ಗಂಡು ಮಕ್ಕಳು ಮಲ್ಕೊಂಡ್ರೆ ಹೆಂಡ್ತಿ ಹೆಂಗೋ ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿ ಹಾಕ್ತಾರೆ ಅವ್ರಿಗೆ. ಹೆಂಡ್ತಿ ಮಲ್ಕೊಂಡ್ರೆ ಯಾರು ಮಾಡೋಕ್ಕವ್ರು ಇರೋಲ್ಲ ಕಣ್ರಿ. ಎಲ್ಲಿಂದಲ್ಲಿರುತ್ತೆ, ಎಲ್ಲಿನ ಪಾತ್ರೆಗಳು ಎಲ್ಲಿಂದಲ್ಲಿರುತ್ತೆ ಗಲೀಜಾಗಿ. ಅದಕ್ಕೆ ಹೋಗೊಂದು ಇಂಜೆಕ್ಷನ್ ಹಾಕ್ಸ್ಕೊಬಂದುಬಿಟ್ರೆ ಸರಿ ಹೋಗ್ಬಿಡುತ್ತೆ ನನಗೆ. ಇನ್ನು ನನ್ನ ಮಗಳಿಗೆ ಹಾಲು, ನಮ್ಮ ಯಜಮಾನ್ರಿಗೆ ಕಾಫಿ ಮಾಡಿಟ್ಬಿಡ್ತಾಯಿದ್ದೀನಿ. ಬಿಸಿನೇ ಇರುತ್ತೆ ಕಣ್ರಿ, ಎದ್ದಿರ್ತಾರೆ ಅಷ್ಟೊತ್ತಿಗೆ ಬಿಸಿಯಾಗಿ ಕೊಟ್ಬಿಡ್ತೀನಿ. ಇನ್ನು ನಾನು ಪೂಜೆ ಆಗೋ ತನಕ ನೀರು, ಹಾಲು, ಕಾಫಿ ಏನೂ ಕುಡಿಯೋಲ್ಲ. ಇದೊಂದು ಅಭ್ಯಾಸ ನನಗೆ. ಒಂದೇ ಸರಿ ಪೂಜೆ ಆಗಿದ್ದ ತಕ್ಷಣ ಟಿಫನ್ನು ಊಟ ಏನೋ ಮಾಡ್ಕೊಬಿಡ್ತೀನಿ ಅಷ್ಟೇ. ಅದು ತನಕ ಒಂದು ಸ್ವಲ್ಪ ನೀರು ಹಾಕ್ಕೊಳಲ್ಲ. ಇದೊಂಥರ ಅಭ್ಯಾಸ ನನಗೆ. ಏನೋ ಒಂಥರ ಹಂಗೆ ಮಾಡಿದ್ರೆ ಏನು ಅನ್ನೋ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಅದನ್ನು ನಾನು ನೀರು ಕಾಫಿ ಅದೆಲ್ಲ ಏನು ಕುಡಿಯೋಕ್ಕೆ ಹೋಗಲ್ಲ. ಬೇರೆ ಟೈಮಲ್ಲಿ ಕುಡಿತೀನಿ, ಇಲ್ಲ ಅಂತ ಹೇಳಲ್ಲ. ನೀರು ಕಾಫಿ ಎಲ್ಲ ಈ ಪೂಜೆ ಮಾಡೋವಾಗ ಮಾತ್ರ ನಾನು ಕುಡಿಯೋಕ್ಕೆ ಹೋಗಲ್ಲ ಕಣ್ರಿ. 8:15 8:45 ಅಷ್ಟೊತ್ತಿಗೆ ನೋಡಿ ಮೂಗಲ್ಲೇ ಸೋರಾಗ್ತೈತೆ ನೀರಂಗೆ. 8:45 9 ಗಂಟೆ ಒಳಗಡೆ ನಮ್ಮ ಮನೇಲಿ ಯಾವಾಗಲೂ ಪೂಜೆ ಆಗಿರುತ್ತೆ ಕಣ್ರಿ. ಯಾಕಂದರೆ ನಮಗೂ ಟೈಮ್ ಆಗೋಗ್ಬಿಡುತ್ತಲ್ವ. ಅದಕ್ಕೆ ಇನ್ನು ಅವಳು ಹಾಲು ಕಾಯಿಸಿಕ್ಕಿದ್ದೀನಿ. ನಮ್ಮ ಯಜಮಾನ್ರಿಗೆ ಕಾಫಿ ಮಾಡಿಕೊಡ್ತಾಯಿದ್ದೀನಿ. ಒಂದು ಕಡೆ ಕುಕ್ಕರ್ಗೆ ಅನ್ನಕ್ಕೆ ಇಕ್ಬಿಟ್ಟಿದ್ದೀನಿ. ಇನ್ನು ಅದೆಲ್ಲ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಅದೆಲ್ಲ ನೀವು ಸ್ಟವ್ ಮೇಲೂ ಅಷ್ಟೇ ಕಣ್ರಿ. ಒಂದು ಸ್ವಲ್ಪ ಡೆಸ್ಟು ಗಲೀಜು ಏನೇ ಇರಬಾರ್ದು. ಉಕ್ಕಿರೋ ಸಹ ನನಗೆ ಅವತ್ತಿಂದ ಅವತ್ತು ನೀಟಾಗಿ ಹೋಗ್ಬಿಡ್ಬೇಕು. ಸಿಂಕಲ್ಲೂ ಅಷ್ಟು ಕ್ಲೀನಾಗಿರಬೇಕು. ಇಲ್ಲಾಂದರೆ ಏನೋ ನನಗೆ ಒಂಥರ ಇರಿಟೇಷನ್. ಅವು ಎಲ್ಲಿರುವಲ್ಲಿದ್ದರೆ ಒಂಥರ ನೆಮ್ಮದಿಯಾಗಿ ಕುತ್ಕೊತೀನಿ, ಇಲ್ಲಾಂದರೆ ಇರಿಟೇಷನ್ ಆಗೋಗ್ಬಿಡುತ್ತೆ. ನಮ್ಮ ಯಜಮಾನ್ರು ಎದ್ದು ಬಚ್ಚಲ ಮಗನಿಗೆ ಹೋಗಿದ್ದಾರೆ ಕಾಫಿ ಮಾಡಿ ಅಲ್ಲಿ ಬಿಸಿಯಾಗಿರಲಿ ಅಂತೇಳ್ಬಿಟ್ಟು ಬಟ್ಲು ಅದ್ರ ಮೇಲೆ ನೆಕ್ಬಿಟ್ಟು ಸ್ಟವ್ ಒರೆಸ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಏನು ಕಣ್ರಿ, ನಮ್ಗೆ ಯಾರಾದರೂ ಒಳ್ಳೆ ಒಂದು ಸಪೋರ್ಟ್ ಮಾಡಿ ಕಣ್ರಿ. ಏನು ನನ್ನ ವ್ಲಾಗ್ ಇಷ್ಟ ಆಗ್ತಾಯಿದ್ರೆ ಒಂದು ಕಮೆಂಟ್ ಅಂತೂ ಖಂಡಿತ ಆಗಲಿ. ನಾನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳೋದಿದೆ, ಮಾಡ್ಕೊತೀನಿ. ಇನ್ನು ಪರ್ಕೆ ಬಂದಿದ್ದೀನಿ ಕಸ ಬರೋದಕ್ಕೆ. ಇನ್ನು ಒಂದು ಕಡೆಯಿಂದ ನೀಟಾಗಿ ಕಸ ತಳ್ಳಿಬಿಟ್ರೆ ಇನ್ನು ಅವ್ರು ಎದ್ದಿದ್ದಾರೆ, ನನ್ನ ಮಗಳು ನಮ್ಮ ಯಜಮಾನ್ರು. ಇವರು ಏನೋ ಅವರು ಗಂಡ ಮತ್ತು ಮಗಳು ಇಬ್ಬರು ಸ್ವಲ್ಪ ದೋಸ್ತುಗಳು ಜಾಸ್ತಿ, ಚಿಕ್ಕ ದೋಸ್ತುಗಳ ಥರ ಒಳ್ಳೆ ಮಕ್ಕಳಾಡ್ದಂಗೆ ಆಡ್ತಾ ಇರ್ತಾರೆ ಅವರಿಬ್ಬರು. ಅದಕ್ಕೆ ನಾವು ಅವ್ರ ಮಧ್ಯೆ ಹೋಗಲ್ಲ. ಅವ್ರ ಮಧ್ಯೆ ಹೋದರೆ ನನ್ನ ಮೇಲೆ ಬಂದುಬಿಡ್ತಾರೆ ಇಬ್ಬರು. ಅದಕ್ಕೆ ನಾನು ಅವ್ರ ಸುದ್ದಿಗೆ ಹೋಗಲ್ಲ. ಏನೋ ಆಟಾಡ್ಕೊತಾಯಿದ್ರು. ನನಗೆ ಅವಳು ಹೇಳ್ತಾಯಿದ್ಲು ಚಾಡಿ, ಅಮ್ಮ ಅಪ್ಪ ಹೊಡೆದಿದ್ದಾನೆ, ನೀನು ಹೊಡಿಯಮ್ಮ ಅಂತ. ಅಯ್ಯೋ ನಿಮ್ದು ಯಾವಾಗಲೂ ಇರೋದೆ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಕೈಕಾಲು ಎಲ್ಲ ನೀಟಾಗಿ ಇನ್ನೊಂದು ಸರಿ ತೊಳ್ಕೊಬಿಟ್ಟು ಕ್ಲೀನಾಗಿ ತಲೆ ಎಲ್ಲ ಕ್ಲೀನಾಗಿ ಬಾಚಿಕೊಂಡು ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇನ್ನು ದೇವ್ರ ಹತ್ರ ಬಂದೆ ಕಂಡು. ದೇವ್ರಿಗೆ ಇನ್ನೂ ಎಲ್ಲ ಕೆಲಸ ಮುಗೀತು. ನಿರಾಳವಾಗಿ ದೀಪ ಹಚ್ಚಿ ಧೂಪ ಹಾಕಿ ಆರತಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಗಳು ನಾನು ಪೂಜೆ ಮಾಡೋಕ್ಕೂ ನೆಮ್ಮದಿ ಆಗಿಬಿಡಲ್ಲ ಹೇಳ್ಬೇಕಂದ್ರೆ.
ತೀಟೆ ಅಂದರೆ ತೀಟೆ. ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂಥರ ನನಗೆ ಇರಿಟೇಷನ್, ಒಂದೊಂದು ಸರಿ ಕೋಪ ಬಂದುಬಿಡುತ್ತೆ. ಹೊಡಿಯೋಲ್ಲ ಅಷ್ಟೇ, ಹೊಡ್ತೀವಿ ಒಂದೊಂದು ಸರಿ. ಏನು ಮಾಡೋದು, ಒಂದು ಏಟು ಹಾಕಿದ್ರೇ ಅದು ಸುಮ್ಮನೆ ಇರೋದು, ಇಲ್ಲಾಂದರೆ ಸುಮ್ಮನೆ ಇರೋಲ್ಲ. ಏನು ಇವತ್ತೇನು ನಾನೇನು ಹೊಡಿಯೋಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದು ಅಮ್ಮ ಇದು ತಕ್ಕೊಡು ಅದು ತಕ್ಕೊಡು ಅಂತ ಹೇಳ್ತಾ ಇದ್ಲು. ಈರಮ್ಮ ತಕ್ಕೊಡ್ತೀನಿ ಅಂತ ಗೋಡಂಬಿ ಒಂದು ತೆಗೆದು ಕೊಟ್ಟೆ. ಅವಳ ಪಾಡ್ಗೆ ಅವಳು ತಿನ್ಕೊಂಡಿದ್ಲು, ನನ್ನ ಪಾಡ್ಗೆ ಧೂಪ ಹಾಕ್ಬಿಟ್ಟು ಇನ್ನು ಆರತಿ ಮಾಡ್ಕೊತಾ ಇದ್ದೀನಿ ಕಣ್ರಿ. ಸಾರಿ ಕಣ್ರಿ, ಶೀತ ಆಗೋಗ್ಬಿಟ್ಟಿದೆ. ಏನು ಮಾಡೋದು, ಇನ್ನು ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಆದರೂ ಬೇಡ ಬಿಡಿ, ಇವತ್ತು ಪೂಜೆ ಏನು ಬೇಡ, ಮೈ ಬೇರೆ ಹುಷಾರಿಲ್ಲ ಅಂತ ಅಂದ್ಕೊಂಡು ಮಲ್ಕೊಳ್ಳೋಣ ಅಂದ್ಕೊಂಡೆ. ಬೇಡ, ಮನಸ್ಸು ಯಾಕೋ ಒಪ್ಪಲಿಲ್ಲ. ಎದ್ದು ಪೂಜೆ ಮಾಡೋಣ ದೇವರಿಗೆ, ಇದು ಷಷ್ಠಿ ಬೇರೆ ಅಲ್ಲ, ಎಲ್ಲ ಒಳ್ಳೇದು ಮಾಡಲಿ ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ ಸ್ವಾಮಿ ಅಂತ ಹೇಳಿಬಿಟ್ಟು ಹಂಗೆ ಮೈ ತೊಳ್ಕೊಂಡು ದೀಪ ಹಚ್ಚಿ ಧೂಪ ಹಾಕಿ ಇನ್ನು ಎಲ್ಲ ಆರತಿ ಎಲ್ಲ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಇನ್ನು ಅಕ್ಷಂತಿ ಸ್ವಲ್ಪ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇನ್ನು ಎದ್ದೆ ಕಂಡ್ರಿ. ಇವಳು ಡ್ರೈ ಫ್ರೂಟ್ಸ್ ಅರ್ಧ ಬರ್ಧ ತಗೊಂಡವಳೆ, ಈಚೆ ಓಡೋಗ್ತಾಳೆ. ಈಚೆ ಯಾರು ಇರೋಲ್ಲ ಕಡೆ, ಈ ಕಡೆ ಬಿಡೋದಕ್ಕೆ ಸ್ವಲ್ಪ ಭಯ. ಈ ಕಾಲದಲ್ಲಿ ಏನೋ ಒಂದು ಸ್ವಲ್ಪ ಭಯನೇ ಕಣ್ರಿ. ಕಾಲ ಸರಿ ಇಲ್ಲ, ಜನ ಸರಿ ಇಲ್ಲ ಇವಾಗ. ಅದಕ್ಕೆ ಅವಳು ಈಚೆ ಹೋದರೆ ನಮ್ಮ ಯಜಮಾನ್ರು ನಾನು ಯಾರೋ ಒಬ್ಳು ಈಚೆ ಒಬ್ರು ಇದ್ದೇ ಇರ್ತೀವಿ ಅವಳ ಹಿಂದೆ. ಯಾಕೆ ಬೇಕು, ನಮ್ಮ ಮಕ್ಳು ನಾವು ನಮ್ಮ ಜವಾಬ್ದಾರಿ ಅಷ್ಟೇ. ಇನ್ನು ಅಕ್ಷಂತಿ ಎಲ್ಲ ಹಾಕ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊತಾ ಇದ್ದೀನಿ. ಬರ್ತಾಳೆ, ಏನು ತಿನ್ನಲ್ಲ ಕಣ್ರಿ ಅವಳು. ಬರೀ ಪಿಸ್ತಾ ಒಂದು ಪ್ಯಾಕೆಟು ಖಾಲಿ ಮಾಡಿಬಿಟ್ಲು. ಇವಾಗ ಗೋಡಂಬಿ ಒಂದೊಂದೇ ಎಲ್ಲ ಮಿಕ್ಸ್ ತಿನ್ನಮ್ಮ, ಎನರ್ಜಿ ಬರುತ್ತೆ. ಇಲ್ಲ, ಯಾವ್ದು ಸ್ವಲ್ಪ ಟೇಸ್ಟಿಯಾಗಿದ್ದರೆ ಅದು ಮಾತ್ರ ತಿಂತಾಳೆ, ಬೇರೆದು ಮಾತ್ರ ತಿನ್ನಲ್ಲ. ಏನೋ ಎಷ್ಟು ತಿಂದರೂ ಸಣ್ಣನೇ ಕಣ್ರಿ ಅವಳೇನೋ ದಪ್ಪನೇ ಆಗಲಿಲ್ಲ. ನಾನಾದರೂ ಅದು ಇದು ತುರುಕ್ತಾನೆ ಇರ್ತೀನಿ, ದಪ್ಪ ಆಗಲಿ ದಪ್ಪ ಇಲ್ಲ. ಆರೋಗ್ಯವೇನೋ ಏನೋ ಚೆನ್ನಾಗಿದೆ, ಅದೇ ಇರಬೇಕಿರೋದು ಮೇನ್. ಯಾರೇನು ಅಂದ್ಕೊಂಡ್ರು ನಮಗೇನಾಗಬೇಕು, ನಮ್ಮ ಮಗಳು ಆರೋಗ್ಯವಾಗಿರಬೇಕು. ಮೊನ್ನೆ ಎಲ್ಲ ಕೆಮ್ಮು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದು ಇವಾಗ ಸ್ವಲ್ಪ ಪರವಾಗಿಲ್ಲ. ಸಿರಪ್ಗಳೆಲ್ಲ ಹಾಕಿದ್ಮೇಲೆ ಇವಾಗ ಹೆಂಗೂ ಸ್ವಲ್ಪ ಬೆಸ್ಟ್. ಏನಾದರೂ ಸಣ್ಣ ಉದ್ದ ಏನೋ ಬೆಳೀತಾ ಇದ್ದಾಳೆ, ದಪ್ಪ ಆಗ್ತಾಯಿಲ್ಲ. ಏನು ಮಾಡೋದು. ನಾನೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಸ್ವಲ್ಪ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು, ಏನಪ್ಪ ಭಗವಂತ ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಪ್ಪ ತಂದೆ, ನಮಗೆ ನಿಮ್ಮ ಬಿಟ್ಟರೆ ಇನ್ಯಾರೂ ಇಲ್ಲ. ನಾನು ಕೇಳೋದು ದೇವ್ರನ್ನೊಬ್ಬರನ್ನೇ ಕಂಡ್ರಿ, ಇನ್ಯಾರು ಏನೋ ಜಾಸ್ತಿ ಕೇಳೋದಿಲ್ಲ. ಜರ್ರು ಕೇಳ್ರಿ, ಏನು ಕೊಡ್ತಾರೆ, ಏನು ಕೊಡೋಲ್ಲ. ಭಗವಂತನೇ ನಮ್ಗೆ ಏನೇ ಆಗಲಿ. ಇನ್ನೊಂದು ಸರಿ ಎಲ್ಲನೂ ಒಂದು ಕಡೆಯಿಂದ ವೀಡಿಯೋ ಮಾಡ್ಕೊಬಿಟ್ಟು ಎಲ್ಲ ಒಂದು ಕಡೆ ದೀಪ ಧೂಪ ಎಲ್ಲ ಆದಮೇಲೆ ವೀಡಿಯೋ ಮಾಡ್ಕೊಬಿಡ್ತಾಯಿದ್ದೀನಿ ಕಣ್ರಿ. ಇನ್ನು ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಕರೆಕ್ಟಾಗಿ 8:44 ಏನೋ ಆಗಿತ್ತು. ಪೂಜೆ ಎಲ್ಲ ಆಗೋಯಿತು. ಇನ್ನು ನಮ್ಮ ಯಜಮಾನ್ರು ನನ್ನ ಮಗಳೆಲ್ಲ ರೆಡಿ ಆಗಿದ್ದರು. ನಮ್ಮ ಯಜಮಾನ್ರಿಗೆ ಬುಡಿಸ್ದೆ ಮುದ್ದೆ ಸಾರು, ಅವರು ಉಣಿದ್ರು. ನಾನು ತಿಂದುಬಿಟ್ಟು ರೆಡಿ ಆದೆ ಕಣ್ರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಣ್ರಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.